ಈ ಒಂದು ವರ್ಷದಲ್ಲಿ ಸುಮಾರು ಕರ್ನಾಟಕದಲ್ಲಿ 12 ಜಿಲ್ಲೆಗಳಲ್ಲಿ ಬರಗಾಲ ಇದೆ ಅಂತೇಳಿ ಹವಾಮಾನ ಇಲಾಖೆ ನ್ಯೂಸ್ ಚಾನೆಲ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಅಖಿಲ ಭಾರತದಲ್ಲಿ ಸುಮಾರು 320ಕ್ಕಿಂತ ಅಧಿಕ ಜಿಲ್ಲೆಯಲ್ಲಿ ಈ ಒಂದು ವರ್ಷದಲ್ಲಿ ಬರಗಾಲ ಬೀಳಲಿದೆ ಅಂತೇಳಿ ಹವಾಮಾನ ಇಲಾಖೆ ತಿಳಿಸ್ಕೊಡ್ತಿದ್ದಾರೆ. ಯಾಕೆ, ಕಾರಣವೇನು, ಯಾವೊಂದು ತಿಂಗಳು, ಅದೇ ರೀತಿಯಾಗಿ ಯಾವೊಂದು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಬರಗಾಲ ಇರತ್ತೆ ಮತ್ತು ಕರ್ನಾಟಕ ಅಷ್ಟೇ ಅಲ್ಲ ಭಾರತದ ಯಾವ್ಯಾವ ಒಂದು ರಾಜ್ಯದಲ್ಲಿ ಬರಗಾಲ ಇದೆ ಒಂದು ವರದಿ ಕೊಟ್ಟಿದೆ. ರಾಜ್ಯ ಸರ್ಕಾರ ಇದ್ದು ಕೇಂದ್ರ ಸರ್ಕಾರ ಕೃಷಿ ಇಲಾಖೆದವರಿಗೆ ವರದಿ ಕೊಟ್ಟಿದೆ. ಆ ಒಂದು ವರದಿಯಲ್ಲಿ ಬಂದಿರುವಂತ ಮಾಹಿತಿ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ರೈತರಂತೂ ವಿಡಿಯೋ ನೋಡ್ಲೇಬೇಕು. ಪ್ರತಿಯೊಬ್ಬರಿಗೂ ಮಳಿ ಬೇಕಾಗತ್ತೆ. ಮಳಿ ಇರಲಿಲ್ಲ ಅಂದ್ರೆ ತಿನ್ನೋದಕ್ಕೆ ಅನ್ನನೇ ಸಿಗೋದಿಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅರ್ಧಕ್ಕರ್ಧ ಹಾಳು ಮಾಡ್ತಾ ಇರೋದು ನಮ್ಮೊಂದು ಭೂಮಿ, ಈ ಒಂದು ರಾಜಕಾರಣಿಗಳು, ಅದ ನಂತರ ಬಿಸಿನೆಸ್ ಮ್ಯಾನ್ಗಳು. ನೋಡಿ, ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ವಿಡಿಯೋ ಕೊನೆತನಕ ನೋಡಿ. ಯಾಕೆ, ಏನು, ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಮತ್ತು ಅಖಿಲ ಭಾರತದಲ್ಲಿ ಯಾವ್ಯಾವ ಒಂದು ರಾಜ್ಯ ಎಲ್ಲ ಚರ್ಚೆ ಮಾಡೋಣ. ಬನ್ನಿ ಒಂದೊಂದ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ವರ್ಷದಲ್ಲಿ ಮಳೆನೇ ಬರಲ್ಲ, ಮುಂಗಾರು ಮಳೆ ಆಗಿಲ್ಲ, ಹಂಗಾಗಿಲ್ಲ ಹಿಂಗಾಗಿಲ್ಲ ಅಂತ ಹೇಳ್ತಿದಾರಲ್ಲ ಎಲ್ಲ ಒಂದು ನ್ಯೂಸ್ ಚಾನಲ್ನಲ್ಲಿ. ಅದ್ರ ಬದಲಿಗೆ ಈ ಒಂದು ಗಿಡ ಹಚ್ಚಿ ಹಂಗ ಮಾಡಿ ಇಲ್ಲಿ ಮಾಡಿ ಮೋಡ ಬಿತ್ತರಿಸಿ ಇದು ಯಾರು ಕೂಡ ಮಾತಾಡ್ತಾ ಇಲ್ಲ. ಗಿಡ ಹಚ್ಚಿದನ್ನ ಚೆನ್ನಾಗಿರುವಂತ ಗಿಡ ಎಲ್ಲ ಕಡಿತಿದ್ದಾರೆ. ಇದಕ್ಕೆಲ್ಲ ಕಾರಣ ಈ ಒಂದು ಬಿಸಿನೆಸ್ ಮ್ಯಾನ್ಗಳು. ಅಂದ್ರೆ ಅವರ ಒಂದು ಫ್ಯಾಕ್ಟರಿ ಬೆಳೆಸೋ ಸಲುವಾಗಿ ಪ್ರತಿಯೊಂದು ಗಿಡ ಎಲ್ಲ ಸರ್ವನಾಶ ಮಾಡ್ತಿದ್ದಾರೆ. ನಾನು ಹೇಳುವಂತ ತಪ್ಪಿದ್ರೆ ಕಮೆಂಟ್ ಮಾಡಿ. ನೋಡಿ, ಅಖಿಲ ಭಾರತದಲ್ಲಿ ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಈ ಒಂದು ಮಳೆ ಕೊರತೆ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೊರತೆ ಇರುವಂತ ರಾಜ್ಯಗಳ ಹೆಸರು ಒಂದೊಂದ ತಿಳಿಸ್ಕೊಟ್ಟಿದೆ. ಕೃಷಿ ಇಲಾಖೆಗೆ ಈಗಾಗಲೇ ವರದಿ ಹೋಗಿದೆ. ಆ ಒಂದು ವರದಿಯಲ್ಲಿರುವಂತ ಮಾಹಿತಿ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಬರಗಾಲ ಕೊರತೆ, ಮಳೆ ಕೊರತೆ, ಅದ ನಂತರ ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಹಾಗೂ ಒಡಿಶಾ, ಗುಜರಾತ, ರಾಜಸ್ಥಾನ, ಬಿಹಾರ, ಮಧ್ಯಪ್ರದೇಶ ಮತ್ತು ಜಾರ್ಖಂಡ, ಮಹಾರಾಷ್ಟ್ರ, ಕರ್ನಾಟಕದಲ್ಲಿ 64% ಮಳೆ ಕೊರತೆ ಇದೆ ಅಂತೇಳಿ ವರದಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಅಖಿಲ ಭಾರತದಲ್ಲಿ ಸುಮಾರು 320ಕ್ಕಿಂತ ಅಧಿಕ ಜಿಲ್ಲೆಯಲ್ಲಿ ಬರಗಾಲ ಇದೆ ಅಂತೇಳಿ ಈ ಒಂದು ವರ್ಷದಲ್ಲಿ ವರದಿಯಾಗಿದೆ. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿರುವಂತಹ 12 ಜಿಲ್ಲೆ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಆ ಒಂದು 12 ಜಿಲ್ಲೆ ಸ್ಪಷ್ಟ ಮಾಹಿತಿ ಬತ್ತಂದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ.